ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಮೋದಿ ಮತ್ತು ಡಿಕೆ ಶಿವಕುಮಾರ್ ಒಬ್ರು ದೇಶದ ಪ್ರಧಾನಿ, ಮತ್ತೊಬ್ರು ರಾಜ್ಯದ ಮುಖ್ಯಮಂತ್ರಿ. ಆದ್ರೆ ರಾಜಕೀಯವಾಗಿ ಒಬ್ರನ್ನ ಕಂಡ್ರೆ ಮತ್ತೊಬ್ರಿಗೆ ಆಗಿ ಬರಲ್ಲ. ಇಬ್ಬರದ್ದು ಬೇರೆ ಬೇರೆ ಪಕ್ಷ, ಬೇರೆ ಬೇರೆ ಸಿದ್ಧಾಂತ. ಹಾಗಿದ್ರೆ ಇವರಿಬ್ರಲ್ಲಿ ಯಾರು ಬೆಸ್ಟ್? ಯಾವ ವಿಚಾರಗಳಲ್ಲಿ ಮೋದಿ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಡಿಕೆಶಿ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು: ಪ್ರಧಾನಿ ಮೋದಿಗೆ 75 ವರ್ಷ, ಡಿಕೆ ಶಿವಕುಮಾರ್ಗೆ 64 ವರ್ಷ. ವಯಸ್ಸಲ್ಲಿ ಡಿಕೆಶಿಗಿಂತ ಮೋದಿ 11 ವರ್ಷ ದೊಡ್ಡವರು. ಶಿಕ್ಷಣ: ಪ್ರಧಾನಿ ಮೋದಿ ಕರೆಸ್ಪಾಂಡೆನ್ಸ್ ನಲ್ಲಿ MA ಸ್ನಾತಕೋತ್ತರ ಪದವಿ ಪಡೆದಿರೋದಾಗಿ ಘೋಷಿಸಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಕೂಡ ಕರೆಸ್ಪಾಂಡೆನ್ಸ್ ನಲ್ಲಿ MA ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಇಬ್ರು ಮಾಸ್ಟರ್ ಡಿಗ್ರಿ ವರೆಗೆ ಓದಿದ್ದಾರೆ. ಕ್ಷೇತ್ರ ಮತ್ತು ಹುದ್ದೆ: ಮೋದಿ ಉತ್ತರ ಪ್ರದೇಶದ ವಾರಣಾಸಿ ಕ್ಷೇತ್ರದ ಬಿಜೆಪಿ ಸಂಸದ ಮತ್ತು ಪ್ರಧಾನಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಕರ್ನಾಟಕದ ಕನಕಪುರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಮತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಗೆಲುವಿನ ಅಂತರ: ಪ್ರಧಾನಿ ಮೋದಿ 2024ರ ಲೋಕಸಭೆ ಚುನಾವಣೆಯಲ್ಲಿ 1,52,513 ಓಟ್ಗಳಿಂದ ಗೆದ್ದಿದ್ದಾರೆ. ಡಿಕೆ ಶಿವಕುಮಾರ್ 2023ರ ವಿಧಾನಸಭೆ ಚುನಾವಣೆಯಲ್ಲಿ 1,22,392 ಓಟ್ಗಳ ಅಂತರದಿಂದ ಜಯಭೇರಿ ಬಾರಿಸಿದ್ದಾರೆ. ವಿಧಾನಸಭೆಗಿಂತ ಲೋಕಸಭೆ ಚುನಾವಣೆಯಲ್ಲಿ ಮತದಾರರ ಸಂಖ್ಯೆ ಹೆಚ್ಚಿರುತ್ತೆ. ಹೀಗಾಗಿ ಫಲಿತಾಂಶವನ್ನ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳಿದ್ರೆ ಉತ್ತಮ. ಅಂದ್ಹಾಗೆ ವಾರಣಾಸಿ ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 54.65% ನಷ್ಟು ಮತದಾರರು ಮೋದಿಗೆ ಓಟ್ ಹಾಕಿ ಗೆಲ್ಸಿದ್ರು. ಇದೇ ತರ ಕನಕಪುರ ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 75.03% ಜನ ಡಿಕೆಶಿಗೆ ಓಟ್ ಹಾಕಿ ಗೆಲ್ಸಿದ್ರು. ಇಬ್ರಲ್ಲಿ ದೊಡ್ಡ ಅಂತರದ ಗೆಲುವು ಡಿಕೆ ಶಿವಕುಮಾರ್ದು. ಚುನಾವಣಾ ಅನುಭವ: ಪ್ರಧಾನಿ ಮೋದಿ 2002ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 4 ಬಾರಿ MLA, 4 ಬಾರಿ ಗುಜರಾತ್ CM, 3 ಬಾರಿ ಸಂಸದ ಮತ್ತು 3 ಬಾರಿ ಪ್ರಧಾನಿಯಾಗಿದ್ದಾರೆ. ಸೋಲು 0. ಡಿಕೆ ಶಿವಕುಮಾರ್ 1985ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 8 ಬಾರಿ MLA, 5 ಬಾರಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಮತ್ತು 1 ಬಾರಿ CM ಆಗಿದ್ದಾರೆ. ಜೊತೆಗೆ 1 ಬಾರಿ ವಿಧಾನಸಭೆ, ಮತ್ತೊಂದು ಬಾರಿ ಲೋಕಸಭೆ ಚುನಾವಣೆ ಸೇರಿ ಒಟ್ಟು 2 ಸೋಲು ಕಂಡಿದ್ದಾರೆ. ಕ್ರಿಮಿನಲ್ ಕೇಸ್: ಪ್ರಧಾನಿ ಮೋದಿ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ. ಡಿಕೆ ಶಿವಕುಮಾರ್ ವಿರುದ್ಧ 19 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವುಗಳು ಸಾಕ್ಷ್ಯನಾಶ, ಫೋರ್ಜರಿ, ಲಂಚ ಮುಂತಾದ ಆರೋಪಕ್ಕೆ ಸಂಬಂಧಿಸಿದ್ದು. ಪತ್ನಿ ಮತ್ತು ಮಕ್ಕಳು: ಪ್ರಧಾನಿ ಮೋದಿ ಪತ್ನಿ ಹೆಸರು ಜಶೋದಾಬೆನ್. ಇಬ್ಬರು ಪರಸ್ಪರ ದೂರವಿದ್ದಾರೆ. ಡಿಕೆ ಶಿವಕುಮಾರ್ ಪತ್ನಿ ಹೆಸರು ಉಷಾ. ಇವರಿಗೆ ಐಶ್ವರ್ಯ, ಆಭರಣ ಮತ್ತು ಆಕಾಶ್ ಎಂಬ ಮಕ್ಕಳಿದ್ದಾರೆ. ಬ್ಯಾಂಕ್ ಬ್ಯಾಲೆನ್ಸ್: ಪ್ರಧಾನಿ ಮೋದಿ ವಿವಿಧ ಬ್ಯಾಂಕ್ ಅಕೌಂಟ್ಗಳಲ್ಲಿ 2.86 ಕೋಟಿ ಹಣ ಹೊಂದಿದ್ದಾರೆ. ಡಿಕೆಶಿ ಕುಟುಂಬ 16 ಕೋಟಿಯಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಹೊಂದಿದೆ. ಚಿನ್ನ ಮತ್ತು ವಜ್ರ: ಪ್ರಧಾನಿ ಮೋದಿ ಬಳಿ 45 ಗ್ರಾಂ ಚಿನ್ನ ಇದೆ. ಇದರ ಮೌಲ್ಯ 2.67 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಕುಟುಂಬದ ಬಳಿ 7.5 ಕೆಜಿ ಚಿನ್ನ ಮತ್ತು 520 ಗ್ರಾಂ ವಜ್ರ ಇದೆ. ಇವುಗಳ ಒಟ್ಟು ಮೌಲ್ಯ 2.85 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಬೆಳ್ಳಿ: ಪ್ರಧಾನಿ ಮೋದಿ ಬಳಿ ಬೆಳ್ಳಿ ಇಲ್ಲ. ಡಿಕೆ ಶಿವಕುಮಾರ್ ಕುಟುಂಬದ ಬಳಿ 90 ಲಕ್ಷ ಮೌಲ್ಯದ ಬೆಳ್ಳಿ ಇದೆ. ಸ್ವಂತ ವಾಹನ: ಪ್ರಧಾನಿ ಮೋದಿ ಬಳಿ ಸ್ವಂತ ವಾಹನ ಇಲ್ಲ. ಡಿಕೆ ಶಿವಕುಮಾರ್ ಹೆಸರಲ್ಲಿ ಟೊಯಾಟಾ ಕ್ವಾಲಿಸ್ ಕಾರ್ ಇದೆ. ಇದರ ಮೌಲ್ಯ 8 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಮನೆ ಅಥವಾ ಫ್ಲಾಟ್: ಪ್ರಧಾನಿ ಮೋದಿ ಬಳಿ ಸ್ವಂತ ಮನೆ ಇಲ್ಲ. ತಂದೆ ತಾಯಿಯಿಂದ ಅನುವಂಶೀಯವಾಗಿ ಬಂದಿದ್ದ ಮನೆಯ ಪಾಲನ್ನ ಕೂಡ ದಾನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಕುಟುಂಬ 25 ಮನೆ ಅಥವಾ ಫ್ಲಾಟ್ ಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 84 ಕೋಟಿ. ಕೃಷಿ ಜಮೀನು: ಪ್ರಧಾನಿ ಮೋದಿ ಬಳಿ ಕೃಷಿ ಜಮೀನಿಲ್ಲ. ಡಿಕೆ ಶಿವಕುಮಾರ್ ಕುಟುಂಬ
126 ಎಕರೆಯಷ್ಟು ಕೃಷಿ ಜಮೀನು ಹೊಂದಿದೆ. ಇದರ ಒಟ್ಟು ಮೌಲ್ಯ 30 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಕೃಷಿಯೇತರ ಸೈಟು. ಪ್ರಧಾನಿ ಮೋದಿ ಬಳಿ ಕೃಷಿಯೇತರ ಸೈಟ್ ಇಲ್ಲ. ಡಿಕೆ ಶಿವಕುಮಾರ್ ಕುಟುಂಬ 23 ಕೃಷಿಯೇತರ ಸೈಟುಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 70 ಕೋಟಿ. ವಾಣಿಜ್ಯ ಕಟ್ಟಡ. ಪ್ರಧಾನಿ ಮೋದಿ ಬಳಿ ವಾಣಿಜ್ಯ ಕಟ್ಟಡ ಇಲ್ಲ. ಡಿಕೆ ಶಿವಕುಮಾರ್ ಕುಟುಂಬ 30 ವಾಣಿಜ್ಯ ಕಟ್ಟಡಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 942 ಕೋಟಿ. ಸಾಲ ಕೊಟ್ಟಿರೋದು. ಪ್ರಧಾನಿ ಮೋದಿ ಸಾಲ ಕೊಟ್ಟಿಲ್ಲ. ಡಿಕೆ ಶಿವಕುಮಾರ್ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 248 ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಒಟ್ಟು ಆಸ್ತಿ. ಪ್ರಧಾನಿ ಮೋದಿ ತಮ್ಮ ಬಳಿ ಇರೋ ಎಲ್ಲಾ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 3.02 ಕೋಟಿ ಆಗುತ್ತೆ ಅಂತ 2024 ಲೋಕಸಭೆ ಚುನಾವಣೆ ವೇಳೆ ಘೋಷಿಸಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ತಮ್ಮ ಕುಟುಂಬದ ಒಟ್ಟು ಆಸ್ತಿ ಬರೋಬ್ಬರಿ 1413 ಕೋಟಿ ಅಂತ 2023 ವಿಧಾನಸಭೆ ಚುನಾವಣೆ ವೇಳೆ ಘೋಷಿಸಿಕೊಂಡಿದ್ದಾರೆ. ಇಬ್ಬರಲ್ಲಿ ಡಿಕೆಶಿ ಕುಟುಂಬ ಹೆಚ್ಚು ಶ್ರೀಮಂತವಾಗಿದೆ. ಆಸ್ತಿಯ ದೊಡ್ಡ ಪಾಲು. ಪ್ರಧಾನಿ ಮೋದಿಯ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಬ್ಯಾಂಕ್ ಬ್ಯಾಲೆನ್ಸ್ದು. 2.86 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಡಿಕೆ ಶಿವಕುಮಾರ್ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ವಾಣಿಜ್ಯ ಕಟ್ಟಡಗಳದ್ದು. 942 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಬಾಕಿ. ಪ್ರಧಾನಿ ಮೋದಿ ಯಾವುದೇ ಸಾಲ ಬಾಕಿ ಉಳಿಸಿಕೊಂಡಿಲ್ಲ. ಡಿಕೆಶಿ ಕುಟುಂಬ 503 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಆದಾಯ. ಪ್ರಧಾನಿ ಮೋದಿಯ ವಾರ್ಷಿಕ ಆದಾಯ 23,56,000 ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 1,96,000, ದಿನಕ್ಕೆ 6,500 ಆಗುತ್ತೆ. ಡಿಕೆ ಶಿವಕುಮಾರ್ ವಾರ್ಷಿಕ ಆದಾಯ 14,24,01,000 ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 1,18,66,000, ದಿನಕ್ಕೆ 3,95,000 ಆಗುತ್ತೆ. ಜಾತಿ ಅಥವಾ ಸಮುದಾಯ. ಪ್ರಧಾನಿ ಮೋದಿ ಮೋದ್ಗಾಂಚಿ ತೇಲಿ ಸಮುದಾಯದವರು, ಅಂದ್ರೆ ಒಬಿಸಿ ಅಥವಾ ಇತರೆ ಹಿಂದುಳಿದ ವರ್ಗ. ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದವರು, ಇವರದ್ದು ಕೂಡ ಒಬಿಸಿ. ಸೋ ಫ್ರೆಂಡ್ಸ್, ಇದಿಷ್ಟು ಪ್ರಧಾನಿ ಮೋದಿ ಮತ್ತು ಸಿಎಂ ಡಿಕೆ ಶಿವಕುಮಾರ್ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ಮೋದಿ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಡಿಕೆಶಿ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ರಲ್ಲಿ ನಿಮ್ಮ ನೆಚ್ಚಿನ ನಾಯಕ ಯಾರು? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.